ಸ್ನೇಹಿತರೆ, ಲಾಯರ್ ಜಗದೀಶ್ ಅವರ ಹೊಸ ನ್ಯೂಸ್ ಚಾನೆಲ್ ಬರ್ತಾ ಇದೆ. ಅವರ ನೇತೃತ್ವದಲ್ಲಿ ಟ್ರೂ ಲೈಸ್ ನ್ಯೂಸ್ ಅಂತ ಹೇಳಿ. ನನಗೇನೋ ಅನ್ನಿಸ್ತಾ ಇದೆ, ಈ ಮೈನ್ ಸ್ಟ್ರೀಮ್ ಮಾಧ್ಯಮಗಳನ್ನೆಲ್ಲ ಆಗ್ಲಲ್ಲೇ ನಕ್ಷತ್ರಗಳನ್ನ ಲೆಕ್ಕ ಹಾಕೋ ತರ ಮಾಡ್ಬಿಡ್ತಾರೇನೋ ಅಂತ ಹೇಳಿ. ಯಾಕೆ ಅಂತ ಕೇಳಿದ್ರೆ, ನಿಮಗೆ ಗೊತ್ತಿರ್ಬೋದು, ಯಾವುದೇ ಸಮಸ್ಯೆ ಇರ್ಬೋದು, ಯಾವುದೇ ಹೋರಾಟದ ಪರ ಇರ್ಬೋದು, ಲಾಯರ್ ಜಗದೀಶ್ ಅವರು ಟೈಮೇ ನೋಡಲ್ಲ. ಮಧ್ಯರಾತ್ರಿ ಇರ್ಬೋದು, ಅರ್ಲಿ ಮಾರ್ನಿಂಗ್ ಇರ್ಬೋದು, ಮಠ ಮಧ್ಯಾಹ್ನ ಇರ್ಬೋದು, ನಿಮ್ ಸಮಸ್ಯೆ ನನ್ನ ಸಮಸ್ಯೆ ಅಂತ ಹೇಳಿ ಲೈವ್ ಬಂದು ಒಬ್ರಿಗೂ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಆ ಹೋರಾಟದ ಒಂದು ಭಾಗ ಆಗ್ತಾ ಇದ್ರು. ಸೊ ದಟ್ ನನಗೇನ್ ಅನ್ನಿಸ್ತಾ ಇದೆ ಅಪ್ಪ ಅಂತ ಹೇಳಿದ್ರೆ, ಈ ಹೋರಾಟ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಒಂದು ನ್ಯೂಸ್ ಚಾನೆಲ್ ಆಗಿ ಇವತ್ತು ಕನ್ವರ್ಟ್ ಆಗ್ತಾ ಇದೆ, ಬದಲಾಗ್ತಾ ಇದೆ. ಅದ್ರಲ್ಲೂ ಅವರು ಒಂದು ಕಾರ್ ಮೇಲೆ ಒಂದು ಡಿಸೈನ್ ಮಾಡಿಸಿ ಅವ್ರ ಫೇಸ್ಬುಕ್ ಪೇಜ್ ಅಲ್ಲಿ ಬಿಟ್ಟಿರೋದು ನೋಡಿ ಬಹಳ ಖುಷಿ ಅನ್ನಿಸ್ತು. ಅವ್ರ ಲೋಗೋನು ಸೂಪರ್ ಆಗಿದೆ. ಒಂದು ಕೂಲಿಂಗ್ ಗ್ಲಾಸ್ ಇಟ್ಟು ಅರ್ನಬ್ ಗೋಸ್ವಾಮಿಗೆನೆ ಸೆಡ್ ಆಡಿಯೋ ರೇಂಜ್ಗೆ ಒಂದು ಲುಕ್ ಕೊಟ್ಟು ಮೈಕ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಗಲ್ಲಿಗೆ ಹೋಗ್ತಾರಂತೆ ಕಣ್ರಿ. ನಾನು ಕಾಲ್ ಮಾಡಿದ್ದೆ. ಹಳ್ಳಿಗೆ ಹೋಗಿ ಜನರ ಸಮಸ್ಯೆಗಳನ್ನ ಕೇಳಿಸ್ಕೊಂಡು ಏನ್ ಪರಿಹಾರ ಕೊಡ್ಬೋದು ಅಂತ ಹೇಳಿ ಅವರು ಮಾತಾಡ್ತಾರಂತೆ. ಈಗಾಗ್ಲೇ ಎಲ್ಲ ತಯಾರಿನೂ ಮಾಡ್ಕೋತಾ ಇದ್ದಾರೆ. ಮೊದ್ಲಿಗೆ ಅವರು ಎಲ್ಲ ಸೋಷಿಯಲ್ ಮೀಡಿಯಾ ಚಾನೆಲ್ಸ್ ಅಲ್ಲಿ, ಪ್ಲಾಟ್ಫಾರ್ಮ್ಸ್ ಅಲ್ಲಿ ಬರ್ತಾ ಇದ್ದಾರೆ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಯಾವ್ದ್ರೋ ಒಂದ್ರಲ್ಲಿ ಫಾಲೋ ಮಾಡ್ಕೊಳ್ಳಿ, ಇಲ್ಲ ಎಲ್ಲ 4ರಲ್ಲೂ ಫಾಲೋ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಜೊತೆಗೆ ನಾನು ಫಾಲೋ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ಭ್ರಷ್ಟರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಅದೆಷ್ಟೋ ಸರಿ ಅವರ ಒಂದು ಫೇಸ್ಬುಕ್ ಪೇಜ್ ಇಂದಾನೆ ತಿಳ್ಕೊಂಡಿರುವಂತದ್ದು ಅಂತ. ಜೊತೆಗೆ ಅವರನ್ನು ನೋಡಿದ್ರೆ ಇವತ್ತು ಟಾಪ್ ಮೋಸ್ಟ್ ರಾಜಕಾರಣಿಗಳಿಂದ ಇಲ್ಲಿ ಲೋಕಲ್ MLA ಒಂದು ಗ್ರಾಮ ಪಂಚಾಯತ್ ಮೆಂಬರ್ ವರ್ಗುನು ನಡೆಸಿದ್ದಾರೆ ಅನ್ನೋದಂತೂ ಇಡೀ ಕರ್ನಾಟಕದ ಮಾತಾಗಿದ್ದಾರೆ ಅವರು ಆ ವಿಚಾರದಲ್ಲಿ. ಜೊತೆಗೆ ಅವರ ಒಂದು ಆ ಡ್ರೀಮ್ ಏನಿದೆ ಅದು ತುಂಬಾ ಚೆನ್ನಾಗಿದೆ. ನಾನು ಕಾಲ್ ಮಾಡಿದ್ದೆ, ಅವ್ರು ಹೇಳಿದ್ರು, ಮೇಡಮ್ ಒಂದು 200-300 ಜನಕ್ಕೆ ಈಗ ಸದ್ಯಕ್ಕೆ ಕೆಲಸ ಕೊಟ್ಟು ದೊಡ್ಡ ಸಂಸ್ಥೆಯಾಗಿ ಬೆಳೆಸಿ ನಮ್ಮ ಟ್ರೂ ಲೈಸ್ ಚಾನೆಲ್ ಅನ್ನ 1,000 ಎಂಪ್ಲಾಯೀಸ್ನ ನಾನು ಮಾಡ್ಬೇಕು ನನ್ನ ಒಂದು ಟ್ರೂ ನ್ಯೂಸ್ ಚಾನೆಲ್ ಅಲ್ಲಿ. ಯಾಕಂದ್ರೆ ಜನರಿಗೆ ಇವತ್ತು ಸತ್ಯನೇ ರೀಚ್ ಆಗ್ತಾ ಇಲ್ಲ, ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಹಿಂಗೆ ಆದ್ರೆ ಜನ ಸತ್ತೋಗ್ಬಿಡ್ತಾರೆ ಮೇಡಮ್ ಕರ್ನಾಟಕದಲ್ಲಿ ಅಂತ ಹೇಳಿದ್ರು. ಸೊ ರಿಯಲಿ ಇಟ್ಸ್ ಬ್ಯೂಟಿಫುಲ್ ಐಡಿಯಾ ಅಂತ ನನ್ಗನ್ನಿಸ್ತು. ಜೊತೆಗೆ ಯಾರೆಲ್ಲ ಉದ್ಯೋಗಾಕಾಂಕ್ಷಿಗಳಿದ್ದೀರಿ, ತಪ್ಪದೆ ಒಂದು ರೆಸ್ಯೂಮ್ ರೆಡಿ ಮಾಡ್ಕೊಂಡು ಅವ್ರ ಚಾನೆಲ್ಗೆ ಹಾಕೋದನ್ನ ಮರಿಬೇಡಿ. ನನಗೇನೋ ಫ್ಯೂಚರ್ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ಈ ಚಾನೆಲ್ ದೊಡ್ಡ ಮಟ್ಟದಲ್ಲಿ ಬೆಳೆಯೋದ್ರಲ್ಲಿ ಡೌಟೇ ಇಲ್ಲ. ಈಗಾಗಲೇ 2-3 ಕಡೆ ಅವ್ರ ಆಫೀಸನ್ನ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರು. ಅದು ಒಂದು ಖುಷಿ ವಿಚಾರನೇ. ನಿಮ್ ಲೊಕೇಶನ್ಗೆ ಹತ್ರ ಇರೋ ಕಡೆ ಜಾಬ್ ಮಾಡ್ಕೋಬಹುದು. ಜೊತೆಗೆ ಎಲ್ರಿಗೂ ಫ್ರೆಶರ್ಸ್ಗೆ ಅವಕಾಶ ಸಿಗತ್ತೆ. ಯಾವುದೋ ಕಿತ್ತೋಗಿರೋ ಚಾನೆಲ್ ಅಲ್ಲಿ ಹೋಗ್ಬಿಟ್ಟು ಅವ್ರು ಹೇಳೋದು ಅವ್ರಿಗೆ ಅರ್ಥ ಆಗದೆ ಇರೋ ವಿಚಾರನ ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ಮಾತಾಡೋದಕ್ಕಿಂತ ಸ್ವಾತಂತ್ರ್ಯವಾಗಿ ಮಾತಾಡಕ್ಕೆ ಜಗದೀಶ್ ಅವ್ರು ನಿಮ್ಮನ್ ಬಿಡ್ತಾರೆ. ಹೊಸ ವಿಚಾರಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ನನ್ಗನ್ಸತ್ತೆ ಯೂತ್ ಏನಿದ್ದೀರಿ ಇವತ್ತು, ಯಾರು ಒಂದು ಪತ್ರಿಕೋದ್ಯಮ ತರ ಮಾಡ್ಬೇಕು, ಬ್ರೋಕರೇಜ್ ತರ ಮಾಡಬಾರ್ದು ಅಂತ ಅನ್ಕೊಂಡಿದ್ದೀರಿ, ನೀವೆಲ್ಲ ಅವ್ರ ಚಾನಲ್ಗೆ ಒಂದು ಅಪ್ಲಿಕೇಶನ್ ಹಾಕೊಳ್ಳಿ. ಅವ್ರ ಅವಕಾಶ ಕೊಟ್ರೆ, ನೀವ್ ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ರೆ ಅಲ್ಲಿ ನಾವು ನಿಮ್ಮನ್ನ ನೋಡುವಂತವ್ರು ಆಗ್ತೀವಿ. ಜೊತೆಗೆ ಈ ಹೋರಾಟದ ಕಿಚ್ಚು ಅವರಲ್ಲಿ ಯಾವ ರೇಂಜಿಗಿದೆ ಅಂತ ಹೇಳಿದ್ರೆ, ಅವ್ರ ಕಾರ್ಯಕ್ರಮದ ಒಂದು ಹೆಸರನ್ನು ಕೇಳಿ ಖುಷಿ ಅನ್ನಿಸ್ತು. ಏನಂತ ಗೊತ್ತಾ? ಕಾಫಿ ವಿತ್ ವಕೀಲ್ ಸಾಬ್. ಬೆಳಗ್ಗೆನೋ ಸಂಜೆನೋ ಮಧ್ಯಾಹ್ನನೋ ಗೊತ್ತಿಲ್ಲ, ಎನಿ ಟೈಮ್ ನಿಮ್ ಜಿಲ್ಲೆಗೂ ಬರ್ಬೋದು, ನಿಮ್ಮ ಹತ್ರ ಕೂಡ ಮಾತಾಡ್ಬೋದು, ನಿಮ್ ಸಮಸ್ಯೆಗಳನ್ನು ಕೇಳ್ಬೋದು. ಆ ಸಮಸ್ಯೆಗಳು ವಿಧಾನಸೌಧದಲ್ಲಿ ಚರ್ಚೆ ಆಗುವಾಗಂತೂ ಖಂಡಿತ ಮಾಡ್ತಾರೆ. ಅವ್ರ ಕಾಮನ್ ಮ್ಯಾನ್ ಇರುವಾಗ್ಲೇನೆ ಒಬ್ಬ MLA ಆದವರು ಅವ್ರ ವಿರುದ್ಧವಾಗಿ ಸದನದಲ್ಲಿ ಅವ್ರ MLA ಅನ್ನೋದನ್ನು ಕೂಡ ಮರೆತು ಸದನದಲ್ಲಿ ಅವ್ರ ಬಗ್ಗೆ ಮಾತಾಡಿರೋದನ್ನ ನಾವೆಲ್ಲರೂ ನೋಡಿದೀವಿ. ಮೊದಲನೇ ದಿನ ನಕಲಿ ವಕೀಲ ಅಂತಾರೆ, 2ನೇ ದಿನ ಕನ್ಫೆಸ್ ಮಾಡ್ಕೊಂಡು ವಕೀಲರು ಅಂತ ಮಾತಾಡ್ತಾರೆ. ಅದು ಅವರ ಒಂದು ತಾಕತ್ತು ಅಂತ ಕೂಡ ಹೇಳ್ಬೋದು. ಅದೇನೇ ಇರ್ಲಿ, ಎನಿ ಕಾಂಟ್ರವರ್ಸರಿ, ಎನಿ ಇಶ್ಯೂ ಧೈರ್ಯವಾಗಿ ಮುನ್ನುಗ್ಗಿ ಡೆಫಿನೆಟ್ ಆಗಿ ನ್ಯೂಸ್ ಅಂತೂ ಕನ್ನಡದ ಜನತೆಗೆ ಕೊಡ್ತಾರೆ.
ತುಂಬಾ ಸೆನ್ಸೇಷನಲ್ ನ್ಯೂಸ್ ಚಾನೆಲ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಬೇರೆ ಚಾನೆಲ್ ಅಲ್ಲೆಲ್ಲ ಸುಮ್ಮನೆ ಹೇಳ್ತಾ ಇರ್ತಾರೆ ಬ್ರೇಕಿಂಗ್ ನ್ಯೂಸ್ ಅಂತ, ಅಲ್ಲಿ ಏನು ಬ್ರೇಕೇ ಮಾಡಿರಲ್ಲ. ಯೂಸ್ಲೆಸ್ ಫಿಲೋಸ್ ನೋಡಿ ನೋಡಿ ಬೋರ್ ಆಗಿ ನನ್ನಂತವ್ರು ಕೂಡ ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡು ಮಾತಾಡೋ ತರ ಆಗೋಗಿದೆ. ಆದ್ರೆ ಈ ಚಾನೆಲ್ ನಮ್ಮನ್ನ ಡಿಸಪಾಯಿಂಟ್ ಅಂತೂ ಖಂಡಿತ ಮಾಡಲ್ಲ ಅಂತ ನಾನ್ ಅನ್ಕೊಂಡಿದೀನಿ. ನೀವು ಅನ್ಕೊಂಡಿರ್ತೀರಾ ಅಂತ ಗೊತ್ತು, ಯಾಕಂದ್ರೆ ಕರ್ನಾಟಕದ 80 to 90% ಜನ ಲಾಯರ್ ಜಗದೀಶ್ ಅವ್ರಿಗೆ ಗೊತ್ತಿಲ್ಲದೆ ಇರೋರೇ ಇಲ್ಲ. ಆಲ್ಮೋಸ್ಟ್ ಅವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡಿರ್ತಾರೆ, ಕೆಲವರು ಫೇಸ್ಬುಕ್ ಅಲ್ಲಿ ನೋಡಿರ್ತಾರೆ, ಕೆಲವರು ಟಿವಿ ಚಾನೆಲ್ ಅಲ್ಲಿ ಒಂದ್ಸತಿ ಒಂದ್ ಟೈಮ್ ಅಲ್ಲಿ ಸಿಡಿ ಲೇಡಿ ವಿಚಾರದಲ್ಲಿ ಯಾವಾಗ್ಲೂ ಅವರೇ ಸ್ಟ್ರೀಮ್ ಆಗ್ತಾ ಇದ್ರು. ಅಷ್ಟು ದೊಡ್ಡ ಸೆಲೆಬ್ರಿಟಿ ಆಗಿದ್ರು ಅವರು ಒಂದು ಹೋರಾಟದಲ್ಲಿ ಅಂತ ಕೂಡ ಹೇಳ್ಬೋದು. ಸರಿ, ಅದೇನೇ ಇರ್ಲಿ, ಸೌಜನ್ಯ ಪರ ನ್ಯಾಯ ಕೇಳ್ಕೊಂಡು ಕೂಡ ಮಾತಾಡಿದಾರೆ ಅವರು. ಧರ್ಮಸ್ಥಳದಲ್ಲಿ ನಡೆದಂತಹ ಹತ್ಯಾಕಾಂಡಗಳ ವಿಚಾರದಲ್ಲಿ ಧ್ವನಿ ಎತ್ತಿದ್ದಾರೆ. ಎಲ್ಲಾ ಟೈಮು ಅಪ್ಡೇಟ್ ಕೊಟ್ಟಿದ್ದಾರೆ. ಕರ್ನಾಟಕದ ಜನತೆ ಬಗ್ಗೆ ಇನ್ನೊಂದು ಮಾತು ಹೇಳ್ತಾರೆ, ಕಣ ಕಣದಲ್ಲೂ ಕನ್ನಡ ಅಂತ ಹೇಳಿ ಅವರು ಅವರ ಬೆಳಗಿನ ಒಂದು ಕಾರ್ಯಕ್ರಮ ಶುರು ಮಾಡ್ತಾ ಇದ್ರು ಅವರ ಫೇಸ್ಬುಕ್ ಅಲ್ಲಿ. ಸೊ ಮೋರ್ ಎಕ್ಸೈಟಿಂಗ್, ಜನಕ್ಕೆ ಬೇಕಾಗಿರುವಂತ ವಿಚಾರ ದೇಶದಲ್ಲಿ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಕರ್ನಾಟಕದಲ್ಲಿ ಭ್ರಷ್ಟಾಚಾರನ ಒಂದು ಹಂತಕ್ಕಾದ್ರೂ ಕಡಿಮೆ ಮಾಡೋಣ ಅನ್ನುವಂತಹ ಸದುದ್ದೇಶ ಅಂತೂ ಖಂಡಿತ ಅವರಲ್ಲಿದೆ. ಜೊತೆಗೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಅದ್ರ ವಿರುದ್ಧ ಕೂಡ ನಾವು ಮಾತಾಡಬೇಕು. ಅದನ್ನು ನಾನು ಮುನ್ನೆಲೆಗೆ ತಂದು ಮಾತಾಡ್ತೀನಿ. ಸಮಸ್ಯೆ ಏನೇ ಇರ್ಬೋದು, ಪರಿಹಾರ ಟ್ರೂ ಲೈಫ್ ಚಾನೆಲ್ ಅನ್ನೋ ಮಟ್ಟಕ್ಕೆ ಅವರು ಈ ಚಾನೆಲ್ ಬಗ್ಗೆ ನನ್ನ ಹತ್ರ ಹೇಳಿದ್ರು. ಜೊತೆಗೆ ಒಂದು ಟೋಲ್ ಫ್ರೀ ನಂಬರ್ ಅನ್ನ ಕೊಡ್ತಾ ಇದ್ದಾರೆ ಅವರು, 24/7. ಯಾರು ಬೇಕಾದ್ರೂ ಕರೆ ಮಾಡ್ಬೋದು, ಅವ್ರ ಸಮಸ್ಯೆಗಳನ್ನ ಅಲ್ಲಿ ಹೇಳ್ಬೋದು. ಅದು ರೆಕಾರ್ಡ್ ಆಗಿರತ್ತೆ. ನೆಕ್ಸ್ಟ್ ಡೇ ಅಥವಾ ವಿತಿನ್ ನೋ ಟೈಮ್ ನಿಮ್ಗೆ ಆ ವಿಚಾರ ನ್ಯೂಸ್ ಆಗಿ ಕೂಡ ಚಾನೆಲ್ ಅಲ್ಲಿ ಬರ್ಬೋದು. ಜೊತೆಗೆ ಅದಕ್ಕೆ ಬೇಕಾಗುವಂತಹ ಪರಿಹಾರವನ್ನು ಕೂಡ ಅವರು ಸೂಚಿಸ್ತೇವೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಈ ಚಾನೆಲ್ ಬಗ್ಗೆ? ಜೊತೆಗೆ ಇನ್ನೊಂದಷ್ಟು ನಿಮ್ಮದು ಕೂಡ ಸಲಹೆಗಳನ್ನ ಕೊಡಿ. ಈಸ್ ವೆರಿ ಫ್ರೀ ಟು ಅಕ್ಸೆಪ್ಟ್. ಅದು ನಿಜ ಇರಲಿ ಅಥವಾ ಅವ್ರ ವಿರುದ್ಧ ಇರಲಿ, ಏನೇ ಇರಲಿ, ಅವರು ಅದನ್ನ ಒಪ್ಕೊಳ್ತಾರೆ. ಕರೆಕ್ಷನ್ಸ್ಗೂ ಈಸ್ ರೆಡಿ ಅಂತ ನನ್ನ ಅಭಿಪ್ರಾಯ. ಸೊ ನಿಮ್ಗೆ ಇವತ್ತು ಸಂಜೆವರೆಗೂ ನೀವು ವೆಯ್ಟ್ ಮಾಡಲೇಬೇಕು ಅವರ ಚಾನೆಲ್ ಅನ್ನ ನೋಡ್ಬೇಕು ಅಂತಾದ್ರೆ. ಈಗಾಗಲೇ ಅವ್ರದ್ದು ಒಂದು ಕಾರ್ ರೆಡಿ ಆಗಿ ಥ್ರೂ ಔಟ್ ಬೆಂಗಳೂರು ಓಡಾಡ್ತಾ ಇದೆ ಅಂತ ಹೇಳಿದ್ರು. ಏನೆಲ್ಲ ನ್ಯೂಸ್ ಇವತ್ತು ಬರುತ್ತೆ, ಕಾಫಿ ವಿತ್ ವಕೀಲ್ ಸಾಬ್ ಹೇಗ್ ಶೂಟ್ ಆಗತ್ತೆ, ಎಲ್ಲವನ್ನು ನೀವು ನೋಡ್ತಾ ಇರಿ. ಒಟ್ನಲ್ಲಿ ಕರ್ನಾಟಕಕ್ಕೆ 2026ಕ್ಕೆ ಈ ಹೊಸ ವರ್ಷಕ್ಕೆ ನಮ್ಗೊಂದು ಹೊಸ ಚಾನೆಲ್ ಬರ್ತಾ ಇದೆ. ಈ ಕಿತ್ತೋಗಿರೋ ನ್ಯೂಸ್ ಚಾನೆಲ್ಸ್ ಅನ್ನ ನೋಡೋ ಹಣೆ ಬರ ಅಂತೂ ಖಂಡಿತ ನಮ್ಗಿರಲ್ಲ ಮುಂದಿನ ದಿನಗಳಲ್ಲಿ. ಯೂಟ್ಯೂಬ್ ಅಲ್ಲಿ ಈಗಾಗಲೇ ನಾವು ಒಂದಷ್ಟು ಯೂಟ್ಯೂಬರ್ಸ್, ಸತ್ಯ ಹೇಳುವಂತಹ ಯೂಟ್ಯೂಬರ್ಸ್ ಅನ್ನ ಗಮನಿಸ್ತಾ ಇದೀವಿ ನಾವು. ಇದ್ರ ಜೊತೆಗೆ ಒಂದು ಮೈನ್ ಸ್ಟ್ರೀಮ್ ಚಾನೆಲ್ ಕೂಡ ಜನರ ಪರ, ಜೊತೆಗೆ ಯಾರಿಗೆ ಸಮಸ್ಯೆ ಆಗಿದೆ ಅದನ್ನ ಹೇಳ್ತಾರೆ. ಯಾರು ಸಮಸ್ಯೆ ಮಾಡಿದರೆ ಅವ್ರ ಪರ ಅಂತೂ ಖಂಡಿತ ನಿಂತ್ಕೊಳ್ಳಲ್ಲ. ಐ ಮೀನ್ ಅತ್ಯಾಚಾರಿಗಳ ಪರ ನಿಂತ್ಕೊಂಡಿರೋ ಚಾನೆಲ್ಸ್ ಅನ್ನು ಕೂಡ ನಾವು ನೋಡಿದೀವಿ ಅಂತ ಹೇಳ್ತಾ ಇದೀನಿ. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಸಪೋರ್ಟ್ ಮಾಡಿ. ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಅಂಡ್ ಲಾಯರ್ ಜಗದೀಶ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಣ ನಾವೆಲ್ಲರೂ. ಜೊತೆಗೆ ನೀವು ಎಲ್ಲರೂ ವಿಶ್ ಮಾಡಿ, ಫಾಲೋ ಮಾಡಕ್ ಮರ್ತೋಗ್ಬೇಡಿ. ಅವ್ರಿಗೂ ಹೆಚ್ಚಿನ ಸಪೋರ್ಟ್ ಬೇಕು, ಆಗ್ಲೇ ಇನ್ನಷ್ಟು ಕೆಲಸಗಳನ್ನ ಮಾಡಕ್ ಸಾಧ್ಯ ಆಗತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.